ಫ್ರೆಂಡ್ಸ್ ನಮಸ್ಕಾರ. ನಮ್ಮ ಅಮ್ಮ ಪೇಟೆ ಏನು ಕಟ್ತೈತೆ ಅಂದರೆ ಊರಲ್ಲಿ ದುಂಬುಡಿಬೇಕು. ಏನಕ್ಕಪ್ಪ ದುಂಬುಡಿಬೇಕು ಅಂದರೆ ಊರಲ್ಲಿ ವರ್ಷಕ್ಕೊಂದ್ಸಲ ಹಬ್ಬ ಬಂದಿದೆ. ಪ್ರತಿ ವರ್ಷ ನಮ್ಮ ಹಬ್ಬ ಬಂದಾಗೆಲ್ಲ ಹಿಂಗೆ ಥರ ದುಂಬುಡಿಬೇಕು. ಯಾಕೆಂದರೆ ನಮ್ಮನೆ ರೋಡ್ ಸೈಡಲ್ಲಿದೆ. ರೋಡ್ ಸೈಡಲ್ಲಿ ಹೋದಾಗ ಧೂಳೆಲ್ಲ ಹಂಚಿನ ಎಡೆಯಲ್ಲಿ ಒಳಗಡೆ ಬರುತ್ತೆ. ದುಂಬುಡಿಯೋಕ್ಕೆ ಮುಂಚೆ ಅಟ್ಟದ ಮೇಲೆ ಸಾಮಾನೆಲ್ಲ ಇಳಿಸಪ್ಪ ಅಂತ ನಮ್ಮಮ್ಮ ಹೇಳ್ತು. ಒಂದೊಂದಾಗಿ ಕೊಟ್ಟೆ, ನಮ್ಮಮ್ಮ ಇಳಿಸ್ಕೊಂತು. ಪ್ರತಿ ವರ್ಷ ನಮ್ಮ ಅಣ್ಣ ಬಂದು ದುಂಬೋಡ್ ಕೊಡ್ತಿದ್ರು. ಈ ವರ್ಷ ನಮ್ಮ ಅಣ್ಣ ಇಲ್ಲ, ಎಲ್ಲೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಅಂದ್ಬಿಟ್ಟು ನಮ್ಮಮ್ಮ ನನ್ನೇ ಕರೆದ್ರು ಬಾ ಅಂತ ಬಂದೆ. ಮೇಲಿಂದ ಸಾಮಾನೆಲ್ಲ ಇಳಿಸ್ಕೊಟ್ಬಿಟ್ಟು ದುಂಬುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಪರ್ಕೆಲ್ ಮನೆ ಹೊಡೆದೆ, ಹೊಡೆದೆ, ಎಲ್ಲ ಮಾಡಿದೆ. ನಮ್ಮಮ್ಮನೂ ಮೇಲ್ಗಡೆದೆಲ್ಲನೂ ಪಾತ್ರೆ ತೆಗ್ದು ಕ್ಲೀನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಒಂದು ಫೋನ್ ಬಂತು. ಏನು ಮಾಡ್ತಾಯಿದ್ದೀಯಪ್ಪ? ದುಂಬು ಹೊಡಿತಾ ಇದ್ದೀನಿ ಅಂದೆ. ಆಯಿತು, ನಿಂಗೆ ದುಂಬು ಹೊಡಿಯೋಕ್ಕೆ ಯೂಸ್ ಆಯ್ತದೆ, ನಮ್ಮ ಮನೇಲಿ ಒಂದು ಮಿಷಿನ್ ಐತೆ ತಗೋ ಅಂತ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಅವ್ರು ಯಾರು ಅಂದರೆ ಸುಮಾ ಆಂಟಿ. ಆಯಿತು ಬುಡಾಂಟಿ, ನೀನು ಮಿಷಿನ್ ಕೊಡ್ತಾ ಇರೋದಕ್ಕೆ ನಿನ್ನ ಹೆಸರು ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ವೀಡಿಯೋದಲ್ಲಿ ಅವ್ರ ಹೆಸರು ಹೇಳಿದ್ದೀನಿ. ನಮ್ಮಮ್ಮ ಬೇರೆ ಬೈತಾಯಿದ್ರು, ಏನೋ ನಿಂದು ದುಂಬು ಹೊಡಿಯೋಕ್ಕೆ ಬಂದಿದ್ದೆಯೋ ವೀಡಿಯೋ ಮಾಡ್ಕೊಂಡು ಬಂದಿದ್ದೆಯೋ ಅಂತ. ಸುಮ್ಮನಿರಮ್ಮ, ದುಂಬುಡಿಯೋ ಜೊತೆಗೆ ವೀಡಿಯೋ ಮಾಡ್ಕೊತೀನಿ ಅಂತ ನಮ್ಮ ಅಮ್ಮಂಗೆ ಹೇಳಿ ಸಮಾಧಾನ ಮಾಡಿ ದುಂಬುಡಿಯೋ ಸ್ಟಾರ್ಟ್ ಮಾಡಿದೆ. ದುಂಬೆಲ್ಲ ಚೆನ್ನಾಗಿ ಹೊಡೆದೆ. ಮಿಷಿನಲ್ಲಿ ಅರ್ಧಂಬರ್ಧ ಮತ್ತು ಪರ್ಕೆಲ್ ಅರ್ಧ ಎಲ್ಲ ಬೀಳ್ತು ಕೆಳಗಡೆ ಬಿದ್ದಿದ್ದನ್ನ ನಾನು ಹಂಗೆ ನೀಟಾಗಿ ಪರ್ಕೆಲೆಲ್ಲ ಗುಡಿಸ್ದೆ. ಎಷ್ಟೊಂದು ಕಸ ಬಂದಿದೆ ನೋಡಿ. ಇನ್ನೂ ಗೋಡೆಗಳೆಲ್ಲ ತೊಳಿಬೇಕು, ಮತ್ತು ಮೇಲಿಂದ ಇಳಿಸಿದ ಪಾತ್ರೆ ಎಲ್ಲ ತೊಳಿಬೇಕು, ಇನ್ನೂ ರಗ್ಗೆಲ್ಲ ನಿಂಡಬೇಕು.